ಬಾಯ್. ನೀನ್ ಇಲ್ಲಿದ್ಯಾ? ಆಗಿಂದ ನಿನ್ನೆ ಹುಡುಕ್ತಿದೆ. ಅಲ್ಲಿ ಅಮ್ಮ ಹುಡುಕ್ತಿದ್ದಾರೆ ಅಂತ ಗೊತ್ತು. ಈ ಕೆಲಸ ಮುಗಿಸಿ ನಾನೇ ಹೋಗ್ತೀನಿ. ಸರಿ ಸರಿ, ಕಣ್ಣು ಕಾಣಿಸ್ಕೊಳ್ತಿರು, ಕಳ್ದೋಗ್ಬೇಡ. ಅದಿರ್ಲಿ, ಇದು ಹುಡ್ಗಿ ರೂಮು, ತಾವೇನಿಲ್ಲಿ? ಅತಿ ಆಡ್ಬೇಡ. ಹುಡುಗಿರು ಮಾತ್ರ ಏನು, ಯಾವ ಹುಡುಗಿನೂ ಇಲ್ವಲ್ಲ. ಹುಡ್ಗಿರ್ ವಸ್ತುಗಳು, ಹುಡ್ಗಿರ್ ರೂಮು ಅಂದ್ರೆ ನೀನ್ ಕಿಲೋಮೀಟರ್ ದೂರದಲ್ಲಿ ಇರ್ತಿದ್ದೆ. ಆದ್ರೆ ಈಗ ಹಾಗಿಲ್ಲ. ನಿನ್ನ ಈ ರೇಂಜ್ಗೆ ಯಾವ ಪುಣ್ಯಾದ್ಗತಿ ಬದಲಾಯಿಸಿದ್ಲು ಅಂತ ಹೇಳ್ದ. ನೀನ್ ಇಲ್ಲಿ ಹೀಗೆ ಹೇಳ್ತಿದ್ಯಾ? ವಾಟ್ಸ್ ದಿಸ್? ಲೂಸ್ ಆಗಿದೆ. ಆದ್ರೆ ಇದರಿಂದ ಏನ್ ಪ್ರಾಬ್ಲಮ್ ಅಂತೀನಿ. ನೀನ್ ಕಂಟಿನ್ಯೂ ಮಾಡಕ್ ರೆಡಿ ಆಗಿರೋ ರಿಲೇಶನ್ಶಿಪ್ ಕೂಡ ಲೂಸ್ ಆಗೇ ಇದೆ ಅಣ್ಣ. ಆದ್ಯಾ ನಿನ್ನೆ ಕೇಳ್ತಿರೋದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾಕೆಲ್ಲರೂ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ? भोगम् आजीवकालम् पाशानुबन्धम् कालानुकालम् दैवानुकूलम् काम्यार्थसिद्धिम् कामये. ಬೇಡ ಅಂತ ಹೇಳಿದ್ನಲ್ವಾ? ತುಂಬಾ ಲೇಟಾಗಿ ಹೇಳ್ತಿದ್ಯಾ. ಆಲ್ರೆಡಿ ಮುಟ್ಸಾಯ್ತು. ಯಾರನ್ನ ಕೇಳಿ ಮುಡ್ಸಿದ್ರಿ? ನಾನು ಮುಡ್ಸಿ ಅಂತ ಹೇಳಿದ್ನಾ? ನೀನ್ ಮುಟ್ಸ್ಬೇಡ ಅಂತಾನು ಹೇಳಿಲ್ವಲ್ಲ, ಅದಕ್ಕೆ ಮುಟ್ಸ್ದೆ. ಕೊಳ್ಳಿದ್ದೇವಾ ಕಳ್ದೋಗಿದೆ. ಹುಡ್ಕೊಟ್ಟವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ನ್ಯೂಸ್ ಪೇಪರ್ಗೆ ಹಾಕ್ಸೋಕೆ. ನೋಡಿ, ಕೊಳ್ಳಿದ್ದೇವಾ ಅಂದ್ರೆಲ್ಲ ಚೆನ್ನಾಗಿರಲ್ಲ ಅಂತೀನಿ. ಏನ್ರಿ ಮಾಡ್ತೀರಾ? ಬೇಡ ನೋಡಿ. ಹಲೋ, ಸುಮ್ನೆ ಯಾವಾಗ ಬರ್ತೀರಾ ಅಂತ ಹೇಳಿ. ಯಾವಾಗ್ಲಾದ್ರೂ ಬರ್ತೀನಿ, ಇಲ್ಲ ಬರೋದೇ ಇಲ್ಲ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ ಅಂತ. ಅಲ್ಲ, ಅಲ್ಲಿ ಯಾರಾದ್ರೂ ಕೆಲಸ ಹೇಳ್ತಿದಾರಾ? ತಪ್ಪಿಸ್ಕೊಂಡು ನನ್ ತಲೆ ಕಟ್ಬೇಕು ಅಂತ ನೋಡ್ತಿದ್ದೀರಾ ಅಲ್ವಾ? ನಮ್ ಕಡೆ ಇದಕ್ಕೇನೆ ಡೌ ಮಾಡೋದು ಅನ್ನೋದು. ಅಮ್ಮ ಕೇಳ್ತಿದ್ದಾಳೆ ಅಂತ ಕಾಲ್ ಮಾಡ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ನಿಮ್ ವಿಚಾರ ನಂಗೆ ಯಾಕ್ಬೇಕು? ಅನ್ಕೊಂಡೆ ಅಮ್ಮನೇ ಕೇಳಿರ್ಬೇಕು ಅಂತ. ಇಲ್ಲ ಅಂದ್ರೆ ಇಷ್ಟೊಳ್ಳೆ ಬುದ್ಧಿ ನಿಮ್ಗೆ ಬರ್ಬೇಕು ಹೇಳಿ? ಕೇಳಿದಲ್ಲ, ನನ್ ಫೋಟೋ, ನನ್ ಹ್ಯಾಂಡ್ ಕರ್ಚಿಫ್, ನನ್ ಬ್ಲೇಸರ್ ಬಟನ್, ಪೆನ್, ಯೋಗರ್ಟ್ ಕಪ್, ಇದನ್ನೆಲ್ಲ ನೀನ್ ಯಾಕೆ ಇಷ್ಟೊಂದು ಜೋಪಾನವಾಗಿ ನೋಡ್ಕೊಂಡಿದ್ಯಾ? ಅಮೂಲ್ಯ, 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 ನಿಂತ್ಕೋ, ನಿಂತ್ಕೋ. ಸಾರೆ ಪ್ರೀತಿಸಿರೋ ಹುಡುಗನ ಮದುವೆ ಆಗ್ತಾ ಇದ್ರು. ಒಂದಲ್ಲ ಒಂದಿನ ಅವಳು ಬೇರೆ ಮನೆಗೆ ಹೋಗ್ಲೇಬೇಕು ಅಂತ ಗೊತ್ತಿದ್ರು ಧಾರೆ ಎರೆದು ಕೊಡೋದಕ್ಕೆ ಒಂಥರ ಹಿಂಸೆ ಆಗೇ ಆಗತ್ತೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಹಿರಿ ಮಗಳನ್ನ, ನನ್ನ ಕಣ್ಣನ್ನು ನಿನ್ನ ಕೈಗಿಡ್ತಾ ಇದ್ದೀನಿ. ಆ ಕಣ್ಣಿಗೆ ನೀನು ರೆಪ್ಪೆ ಆಗಿ ಕಾಪಾಡಬೇಕು. ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ, ಚಿಂತೆ ಮಾಡಬೇಡಿ. ತಾನೆ ಏನಿದೆ ಮಾತಾಡೋಕೆ? ನನಗೇನು ಇಲ್ಲ. ಬಟ್ ನನಗಿದೆ ಅಮೂಲ್ಯ. ನನ್ನ ಮನಸ್ಸಲ್ಲಿ 100 ಪ್ರಶ್ನೆ ಇದೆ, 1000 ಕನ್ಫ್ಯೂಷನ್ಸ್ ಇದೆ. ಯಾವ್ದನ್ನ ಹೇಗೆ ಯೋಚನೆ ಮಾಡ್ತಿದ್ರೋ ಮ್ಯಾಚ್ ಆಗ್ತಿಲ್ಲ, ಕನ್ಕ್ಲೂಷನ್ ಸಿಗ್ತಿಲ್ಲ. ಒಬ್ಬನೇ ದಿನ ವಿಚಾರ ಮಾಡಿ ಫ್ರಸ್ಟ್ರೇಟ್ ಆಗ್ತಿದ್ದೀನಿ. ಅದನ್ನೆಲ್ಲ ನಿನ್ನ ಹತ್ರ ಯಾವತ್ತೋ ಕೇಳಬೇಕು ಅನ್ಕೊಂಡಿದ್ದೆ. ಅದನ್ನ ಇವಾಗ ಕೇಳ್ತಿದ್ದೀನಿ ಅಥವಾ ಕೇಳಿದ್ದೀನಿ. ನನಗೆ ಅದಕ್ಕೆ ಆನ್ಸರ್ ಬೇಕು. ಅಂಡ್ ಅದನ್ನ ನೀನ್ ಮಾತ್ರ ಕೊಡೋದಿಕ್ ಸಾಧ್ಯ. ಆನ್ಸರ್ ಮೀ. ನೀನೆಷ್ಟು ಇಂಡಿಫರೆಂಟ್ ಬಿಹೇವಿಯರ್ಗೆ ಏನ್ ಕಾರಣ? ನನಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಬದುಕೋದಿಕ್ ಆಗೋದಿಲ್ಲ. ಹೇಳ ಮೂಲ್ಯ, ಹೇಳು. ಯಾಕೆ ಹೀಗಾಡ್ತಿದ್ಯಾ ಹೇಳು.
ಯಾಕೆ ಅಂದ್ರೆ ಐ ಲವ್ ಯು, ಯಾಕೆ ಅಂದ್ರೆ ಐ ಲವ್ ಯು, ಯಾಕೆ ಅಂದ್ರೆ ಐ ಲವ್ ಯು. ಏನಾದ್ರೂ ಹುಡುಕ್ತಾ ಇದೆಯಾ ಅಣ್ಣ? ಅಗ್ರಜ ಎಲ್ಲಿ ಆದ್ಯಾ? ಗೊತ್ತಿಲ್ಲ, ಇರು ಕಾಂತನ್ ಕಳಿಸ್ತೀನಿ. ಕಾಂತ, ಹೋಗಿ ಸ್ವಲ್ಪ ಹಣ ಹುಡ್ಕೊಂಡು ಕರ್ಕೊಂಡ್ ಬರ್ತೀರಾ? ಸರಿ ಮೇಡಮ್. ಏನ್ರಿ ಎಲ್ಲದಕ್ಕೂ ನಗ್ತಿರಲ್ರಿ? ಕರ್ಮ, ಹೋಗ್ರಿ. ಯಾಕೆ ಹೇಳ್ತಿದ್ಯಾ? ನಿನಗೇನು ಹೇಳಿದೆ ಅದು ನಿಜನ ಅಥವಾ ಸುಳ್ಳು ಅಂತ ತಿಳ್ಕೊಬೇಕಿತ್ತು. ಏನ್ ಹೇಳಿದೆ ಅದು ನಿಜನ ಅಥವಾ ಸುಳ್ಳು ಅಂತ ತಿಳ್ಕೊಬೇಕಿತ್ತು. ಅಮೂಲ್ಯ, ಅಮೂಲ್ಯ ನಿಂತ್ಕೋ. ಇದು ಅರ್ಧಕ್ಕೆ ನಿಲ್ಸೋ ಮಾತುಕತೆ ಅಲ್ಲ. ಕಂಪ್ಲೀಟ್ ದ ಕಾನ್ವರ್ಸೇಷನ್. ಅಮೂಲ್ಯ, ಅಮೂಲ್ಯ. ನನ್ನ ನಂಬಿಕೆ ಊಡ್ ನಂಬಿಕೆ ಅನ್ಕೋಬೇಡಿ. ಕುಂಕುಮ ನೀರಲ್ಲಿ ಆರತಿ ಮಾಡಿ. ಆದ್ಯ ಮಾಡು. ಓಂ ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತಃ ನಮಸ್ತಸ್ಮೈ 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 ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಮಹಾ. ಸಾರಿಕಾನ ನಾನು ನೋಡಿದ್ ನಿಜಾನ? ಏನ್ ನಡೀತಾ ಇದೆ ಇಲ್ಲಿ? ಆದ್ಯ ಏನಾಯ್ತು? ನಡಿಬಾಟ್ ನಡೀತದೆ, ಅದನ್ನ ತಡಿತಾ ಇದ್ದೀನಮ್ಮ. ಆದ್ಯ ಅರಿ ಓಕೆ, ಏನ್ ಹೇಳ್ತಿದ್ಯಾ? ವಿಕಿರಣ ನಿನ್ ಪಕ್ಕದಲ್ಲಿ ಕೂತಿರೋದು ಆರ್ತಿ ಅಲ್ಲ, ಸಾರಿಕಾ.
ಜನ್ಮಕ್ಕೆ ಈ ತರ ಮದ್ವೆ ಆದ್ರೆ ಮದ್ವೆ ಅಂತಾರ? ಅಕ್ಕ ಎಲ್ಲಿದ್ದಾಳೆ ಹೇಳು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಸಾರಿಕಾ. ಬಾಯ್ ಬಿಡು ಸಾರಿಕಾ, ಇಲ್ಲ ಅಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇವಳ ಜೊತೆ ಮಾತಾಡೋದು ವೇಸ್ಟ್. ಜೈಲಲ್ಲಿದ್ದಾನೆ ಸರಿ ನೀನು. ನೀವು ನನ್ನ ಜೈಲಿಗೆ ಕಳ್ಸಿದ್ರು ಆರ್ತಿ ನಿಮಗ್ ಸಿಗಲ್ಲ. ನಿಮಗ್ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಯಾರಿಗೂ ಸಿಗಲ್ಲ. ಯಾಕಂದ್ರೆ ನಾನು ಅವಳನ್ನ ಮುಗಿಸ್ಬಿಟ್ಟಿದ್ದೀನಿ. ಸಾರಿಕಾ ಹೇಗೋ ಆರ್ತಿನ ರಿಪ್ಲೇಸ್ ಮಾಡಿ ಅವಳ ತರ ರೆಡಿಯಾಗಿ ಕೂತಿದ್ದಾಳೆ. ಮುಖಕ್ಕೆ ವೇಲ್ ಹಾಕೊಂಡಿದ್ರೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಬೇರೆಯವ್ರಿಗೆ ಗೊತ್ತಾಗ್ಲಿಲ್ಲ ಪರವಾಗಿಲ್ಲ, ವಿಕ್ರಾಂತಿ ಗೊತ್ತಾಗ್ಬೇಕು ತಾನೆ? ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ವಿಕ್ಕಿ ಅಣ್ಣನ ಹತ್ರ ಅವಳ ಬಗ್ಗೆ ಹೇಳಕ್ ಹೋದ್ರೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದಾನೆ ಅಂತ ಅನಿಸ್ತಾ ಇದೆ. ಅದ್ ಹೇಗ್ ಸಾಧ್ಯ ಆದ್ಯಾ? ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ತಾನೆ? ಇಲ್ಲ ಅಣ್ಣ, ನಾನು ಕರೆಕ್ಟ್ ಆಗಿ ನೋಡಿದೀನಿ, ಅದು ಸಾರಿಕಾನೆ. ಆದ್ರೆ ಏನಾಗ್ತದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಆರ್ತಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಅಣ್ಣ. ಮೊದಲು ಸಾರಿಕನ ಮಂಟಪದಿಂದ ಎಳೆದು ಆಚೆ ತಳ್ಬೇಕು. ಬಿಡೋ ಮೂಲ್ಯ, ಮೊದಲು ಇದನ್ನ ತಡಿಬೇಕು. ವಾಟ್? ಪೊಲೀಸ್ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನೀವೇ ಯಾರಾದ್ರೂ ಬಿಡಿಸ್ಕೊಂಡ್ ಬರ್ತೀನಿ ಅಂತ ರಿಸ್ಕ್ ತಗೊಂಡ್ರೆ ಆರ್ತಿ ಖಂಡಿತ ಬದುಕಿರಲ್ಲ. ನನ್ನ ಮತ್ತೆ ವಿಕ್ಕಿ ಮದುವೆ ಆಗೋವರೆಗೂ ಸುಮ್ಮನಿದ್ರೆ ಆರ್ತಿ ನಿಮಗೆ ಸೇಫ್ ಆಗಿ ಸಿಗ್ತಾಳೆ. ಇಲ್ಲ ಅಂದ್ರೆ ಪತಿ ಮಾಡಕ್ ಹೋದ್ರೆ ನೀವ್ ಯಾರು ಆರ್ತಿನ ಮತ್ತೆ ಯಾವತ್ತೂ ನೋಡಕ್ಕಾಗಲ್ಲ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ವೇದಾಂತ್. ಆದ್ರೆ ನನಗೆ ಗೊತ್ತು, ಇವಳು ನಮ್ಮನ್ನ ಹೆದರ್ಸೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಬೊಗಳೋ ನಾಯಿ ಕಚ್ಚೋದಿಲ್ಲ ಮೂಲ್ಯ. ಇವಳಿಗೆ ಅಷ್ಟೊಂದು ಧೈರ್ಯ ಅಲ್ಲ. ಬಾಬಾ, ಆ ಸಾರಿಕಾಗೆ ದೊಡ್ಡ ಹುಚ್ಚು. ಇದಕ್ಕೂ ಮೊದಲು ವಿಕ್ಕಿ ಬಾವಂಗೆ ಮೊಂಪ್ರು ಬರೋ ಔಷಧಿ ಕೊಡ್ಸಿ ಮದ್ವೆ ಆಗಕ್ ಹೊರಟಿದ್ಲು. ನಿನ್ನ ಎಲ್ಲೆಲ್ಲಿ ಅಂತ ಹುಡ್ಕಾಡೋದು? ಆರಾಮಾಗಿ ಮದ್ವೆಗೆ ಬಂದಿರೋ ನೆಂಟ್ರ ತರ ಓಡಾಡ್ಕೊಂಡಿದ್ಯಲ್ಲ, ನೀನೇ ಕಳ್ಸಿಕೀತಿ ಅನ್ನೋದು ಮರ್ತೋಗಿದ್ಯಾ? ಎಲ್ರು ನಿನ್ನ ಮಂಟಪದ ಹತ್ರ ಹುಡುಕ್ತಾ ಇದ್ದಾರೆ. ಬಾ. ಇಲ್ಲ ಅಜ್ಜು, ನನಗೆ ಬರಕ್ಕಾಗಲ್ಲ. ಬರಕ್ಕಾಗಲ್ಲ? ನಿನ್ನ ನೋಡಿದ್ರೆ ಗಾಬರಿಲಿ ಇರೋ ತರ ಇದೆ. ಏನಾಗ್ತಿದೆ? ಯಾಕೆ ಎಲ್ರು ಏನನ್ನೋ ಹುಡ್ಕೋತರ ಓಡಾಡ್ತಾ ಇದ್ದೀರಾ? ಅದು ಅಜ್ಜಿ, ವಿಷಯ ಏನು ಅಂತ ಹೇಳು. ಯಾಕೆ ಮುಚ್ಚಿಡ್ತಿದೀಯಾ? ಅಂತದ್ ಏನಾಯ್ತು? ಇದೇನಾದ್ರೂ ಗೊತ್ತಾದ್ರೆ ದೊಡ್ಡ ರಂಪನೆ ಆಗಲ್ವಾ? ಮದ್ವೆ ಮನೆ ರಣರಂಗ ಆಗೋದು ಬೇಡ. ಮೊದ್ಲು ಆರ್ತಿ ಸಿಕ್ಲಿ, ಆಮೇಲೆ ಅವಳು ಕಾಲ್ ಮುರಿತೀನಿ.
ತಂಗಿ ಅಷ್ಟೇ ಕೊಬ್ಬಿದೆ ನಿಂಗೆ. ಅವಳು ತಪ್ಪಿಸ್ಕೊಂಡ್ಲು ಅಂತಾನೆ ನಿನ್ ಕಿಡ್ನಾಪ್ ಮಾಡೋ ಚಾನ್ಸ್ ಬಂದಾಗ ನಾನೇ ಒಪ್ಕೊಂಡಿದ್ದು. ನಂಗೆ ಹೋಗಿತೀಯಾನೆ. ಅವತ್ತು ಜಿಮ್ಮಲ್ಲಿ ಕಾಟ ಕೊಟ್ಟು ರೌಡಿಗಳೇ ಆ ವಿಡಿಯೋನಲ್ಲಿರೋದು. ಅದೇ ಬಜರಂಗಿ ಫೋಟೋನೇ ವಿಡಿಯೋನಲ್ಲಿ ಇದ್ದಿದ್ದು. ನೀನು ಅದೇ ಆಧಾರದ ಮೇಲೆ ಆರತಿ ಅಲ್ಲ ಇದ್ದಾಳೆ ಅಂತ ಹೇಳ್ತಿದ್ಯಾ? ನಮ್ಮ ಬಜರಂಗಿಗೆ ಸುಮ್ಮನೆ ಭಕ್ತಿಯಿಂದ ಕೈ ಮುಕ್ಕೊಂಡು ಬೇಡ್ಕೊಂಡ್ರೇನೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತಾನೆ. ಅಂಥದ್ರಲ್ಲಿ ಬಾಯಿ ಬಿಟ್ಟು ಸಹಾಯ ಬೇಡಿದ್ರೆ ನಮ್ಮ ಬಜರಂಗಿ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಇದು ಬಜರಂಗಿನೇ ತೋರಿಸಿರೋ ದಾರಿ. ನಾನು 100% ಕಾನ್ಫಿಡೆಂಟ್ ಆಗಿದ್ದೀನಿ. ಅಕ್ಕ ಪಕ್ಕ ಅಲ್ಲೇ ಇದ್ದಾಳೆ. ದಟ್ಸ್ ಓಕೆ. ಈಗ ಯಾರು ಕಾಲ್ ಮಾಡ್ತಿದ್ಯಾ? ಏನಾಯ್ತು? ಏನ್ ಸಹಾಯ ಬೇಕು? ನೋಡಿ, ಜಾಸ್ತಿ ಟೈಮ್ ಇಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಇವಾಗ ಮಾಡ್ಬೇಕಾಗಿರೋದು ಇಷ್ಟೇ. ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಒಂದ್ ನಿಮಿಷ. ನಾನು ಆಲ್ರೆಡಿ ಜಿಮ್ ಹತ್ರ ಇದ್ದೀನಿ. ಎಲ್ಲ ಹೋಗ್ಬೇಕು? ನಾನು ಹೇಳೋ ಡೈರೆಕ್ಷನ್ಸ್ನ ಕ್ಯಾರಿ ಮಾಡಿ. ಆ ರೌಡಿಗಳು ಸ್ವಲ್ಪ ಡೇಂಜರಸ್ ಇರ್ಬೋದು. ಸೆಲ್ಫ್ ಡಿಫೆನ್ಸ್ಗಂತ ಭಾಗವಾರ್ಧಂತು ದೇವಾನಾಂ ಕಮಲಾರ್ಥಂ ಪುರಸ್ಕಟಾಂ ಧ್ರುವೇದಂತಾಂ ಓಂ ತತ್ರ ದೇವತಾಂಚಲಾಂಛನಂ ಶ್ರೀಗಂತಾಂತತ್ವಾ. ಆಟ ಕೂತ್ರೆ ಮುಹೂರ್ತದ ಸಮಯ ಮೀರೋಗಿ ನಾಳೆ ಬೆಳಿಗ್ಗೆ ಆಗ್ಬಿಡುತ್ತಷ್ಟೇ. ಗೊತ್ತಿರೋದನ್ನೇ ಮಾಡಿಸ್ಬೇಕಲ್ವೇನೆ? ಶಾಸ್ತ್ರ ಬಿಡೋದಕ್ಕಾಗತ್ತಾ? ಮನೆಯಲ್ಲಿ ನಡೀತಿರೋ ಮೊದಲ ಗಂಡು ಹುಡುಗನ ಮದುವೆ. ಹಾಗೆಲ್ಲ ಬೇಕಾಬಿಟ್ಟಿ ಮಾಡೋಕ್ಕಾಗಲ್ಲ. ಆಯ್ತು, ಅದೇನೇ ಇದ್ರೂ ಬೇಗ ಮುಗಿಸು. ಮುಹೂರ್ತ ಮೀರೋ ಥರ ಮಾಡಬೇಡ. ಅಮ್ಮಂಗೇನಾದ್ರೂ ವಿಷಯ ಗೊತ್ತಾಗಿರ್ಬೋದಾ? ಅದಕ್ಕೆ ಟೈಮ್ ಬೈ ಮಾಡೋಕ್ಕೇನಾದ್ರೂ ಈ ಥರ ಮಾಡ್ತಿದ್ದಾರ? ರಾಜಾ, ಅವ್ರು ನಿಮಗೆ ಕಾಣಿಸ್ತಿದಾರ? ಹೇಗಿದ್ದಾನೋ ನನಗೆ ಗೊತ್ತಿಲ್ಲ. ಅವ್ರನ್ನ ಎದುರಿಸಿ ಆರ್ತಿನ ಸೇಫಾಗಿ ಕರ್ಕೊಂಡ್ಬರ್ತಾನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ತುಂಬಾನೇ ಟೈಮ್ ವೇಸ್ಟ್ ಆಗಿದೆ. ಐ ಆಮ್ ವರಿಡ್.
ಅವತ್ ಗೌತಮ್, ಇವತ್ ಸಾರಿಕಾ. ಯಾಕೆ ಅಕ್ಕನ ಜೀವನದಲ್ಲಿ ಈ ತರ ಎಲ್ಲ ಆಗ್ತದೆ? ಅಕ್ಕ ಏನ್ ತಪ್ಪು ಮಾಡಿದಾಳೆ ಅಂತ? ಅಕ್ಕನ ಜೀವಕ್ಕೆ ಏನಾದ್ರೂ ಆದ್ರೆ? ಹಾಗೆಲ್ಲ ಏನೂ ಆಗಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಮೂಲ್ಯ. ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಅಂದ್ರೆ ಅಕ್ಕ ಬರೋಷ್ಟರಲ್ಲಿ ವಿಕ್ಕಿ ಬಾವಂಗೆ ಸಾರಿಕನ್ ಜೊತೆ ಮದ್ವೆ ಆಗ್ಬಿಟ್ರೆ ಅಕ್ಕ ನಿಜವಾಗ್ಲೂ ತಡ್ಕೊಳ್ಳಲ್ಲ ವೇದಾಂತ್. ಅಕ್ಕ ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. Superb. Thanks a lot. Well done, buddy. ನಾನು ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಅಣ್ಣ ನಂಗೆ ಯಾವಾಗ್ಲೂ ಬಡ್ಡಿ ಅಂತಾನೆ ಕರಿತಿದ್ದ ಅಲ್ವಾ? ಆದಷ್ಟು ಬೇಗ ಬರ್ತೀನಿ. ನನಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ಇಷ್ಟೊತ್ತಿಗಾಗದೆ ಅವ್ರು ಇಲ್ಲಿ ಇರಬೇಕಿತ್ತು, ಬಟ್ ಇನ್ನೂ ಬಂದಿಲ್ಲ. ಐ ಆಮ್ ಲೀವಿಂಗ್. ಅಮ್ಮು, ಏನಾಯ್ತು? ಅಣ್ಣ ಹೋಗಿದ್ದಾನೆ ಅಂದರೆ ಆರ್ತಿನ ಕರ್ಕೊಂಡು ಬಂದೇ ಬರ್ತಾನೆ. ನೀನು ಅವನ ಕರ್ಕೊಂಡ್ಬಂದು ಮಂಟಪದಲ್ಲಿ ಕೂರಿಸು. ನಾನು ಅದ್ರ ಜೊತೆ ಸೇರಿಕೊಂಡು ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತೀನಿ. ಮುಹೂರ್ತದ ಸಮಯ ಮೀರೋಗ್ತಾ ಇದೆ. ಮಂಗಳ ಧಾರಣೆ ಮಾಡ್ಸೋಣ. ಪುರೋಹಿತ್ರೆ, ಅದು ಅಮ್ಮ ನಿನ್ ಸುಮ್ನೀರು. ಶಾಸ್ತ್ರಿಗಳೇ, ನೀವು ಮುಂದುವರಿಸಿ. ಓಂ ಸ್ವಯಂವರ ಪಾರ್ವತಿಯೇ ನಮಃ. ಈಗ ಅವ್ರಿಲ್ದೆ ನಾನು ಹೇಗೆ ತಾಳಿ ಕಟ್ಲಮ್ಮ? ಯಾಕೆ ಹೀಗೆ ಆಡ್ತಿದ್ಯಾ ವಿಕ್ಕಿ? ನಿನ್ಗೆ ಯಾಕೆ ನಾನು ಹೇಳಿದ ಅರ್ಥ ಆಗ್ತಿಲ್ಲ? ನೋಡಪ್ಪ ವಿಕ್ರಾಂತ್, ನಿಮ್ಮಿಬ್ಬರು ಪ್ರೀತಿಗೆ ಅವರು ಬೆಂಬಲಿಸಿದ್ದಾರೆ ಅಂದರೆ
ಮುಹೂರ್ತಕ್ಕೆ ಸರಿಯಾಗಿ ತಾಳಿ ಕಟ್ಟೋದಕ್ಕೂ ಅವ್ರು ಬೆಂಬಲಿಸ್ತಾರೆ. ನೀನ್ ತಾಳಿ ಕಟ್ಟಪ್ಪ, ಅಷ್ಟರಲ್ಲಿ ಅವ್ರು ಬರ್ತಾರೆ. ಹೂನಪ್ಪ, ಬರೀ ಹೇಳ್ತಾ ಇರೋದು ಸರಿಯಾಗಿದೆ. ನೀನು ಶುರು ಮಾಡು. ಗಟ್ಟಿಮೇಳ ಗಟ್ಟಿಮೇಳ. ಸಾರಿಕಾ, ನಾದದ ಮಾಲೆ ಗಟ್ಟಿಮೇಳ, ಬಂಧು ಬಳಗ ಆಶಯವೇ, ಪ್ರೇಮಕ್ಕೊಂದು ಆದರವೇ, ಮುಕ್ಕೋಟಿ ದೇವರ ಆಶೀರ್ವಾದವೇ ಗಟ್ಟಿಮೇಳ. ಕುಲವಿಗೆ ತಾಳ, ಖುಷಿ ಧಾರಾಳ, ಬೆಸರಿದೆ ಕಿರು ಬೆರಳ. ಗಟ್ಟಿಮೇಳ ಇದು ಗಟ್ಟಿಮೇಳ, ಗಟ್ಟಿಮೇಳ ಇದು ಗಟ್ಟಿಮೇಳ. ತಾನು ಕೆಡೋದಲ್ದೆ ನನ್ನನ್ನು ಮಕ್ಕಳೆದ್ರು ವಿಲನ್ ಮಾಡ್ತಿದ್ದಾಳೆ. ಛೇ, ಡಿಸ್ಕಸ್ಟಿಂಗ್. ಐ ಹ್ಯಾವ್ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್.